ಓಕೆ ಮೇಡಮ್. ನನ್ನ ಹೆಸರು ಭಾರತಿ ಅಂತೇಳಿ, ನಾನು ದಾವಣಗೆರೆಯಿಂದ ಬಂದಿರೋದು. ಬಟ್ ನಾನು ಸ್ಟೇಯಿಂಗ್ ಆಗಿರೋದು ಬೆಂಗಳೂರಲ್ಲೇ. ಅದು ಪರ್ಸ್ನಲ್ ಸರ್, ಬಟ್ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನನಗೆ ಅದೇ ನಾನೇನೋ ಅಂದ್ಕೊಂಡಿದ್ದೆ ನನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಆಗಬೇಕು ಅಂತೇಳಿ. ಆವಾಗ ನನಗೆ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು 6 ಮಂತ್ಸಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದು ಸಡನ್ನಾಗಿ ನನಗೆ ಗೊತ್ತಿಲ್ಲದ ಇಲ್ಲಿಗೆ ಬರೋ ಒಂದು ಸಿಚುವೇಶನ್ ಬಂತು. ಸೊ ಬಂದು ಯಾವತ್ತೂ ನಾನು ಕಾಯಿ ಕಟ್ಟಬೇಕು ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಸಡನ್ನಾಗಿ ಆಲ್ ಆಫ್ ಸಡನ್ ಇಲ್ಲಿಗೆ ಬಂದ ತಕ್ಷಣ ಮೈಂಡ್ ಅದು ಹೆಂಗೆ ಚೇಂಜ್ ಆಯಿತು ನನಗೂ ಗೊತ್ತಿಲ್ಲ. ಬಂದ ತಕ್ಷಣ ನಾನು ಕಾಯಿ ಕಟ್ಟಿದೆ. ಕಟ್ಟಾದ್ಮೇಲೆ ಎಲ್ಲರದ್ದು ಬಿಲೀವ್ಸು ನಾನು ನಂಬಿದೆ, ರಾಯರಿದೆ ಅಂತ ನಾನು ನಂಬಿದೆ. ಬಟ್ ಫಸ್ಟಿಂದ ನಾವು ರಾಯರು ಅಂತಂದರೆ ನಮಗೇನು ಗೊತ್ತಿರಲಿಲ್ಲ ಸರ್. ಇಲ್ಲಿಗೆ ಬಂದಾದಮೇಲೆ ಕೂಡ ರಾಯರು ಇದ್ದಾರೆ ಅಂತೇಳಿ ಅದೊಂದು ಮನಸ್ಸಿಂದ ನಮಗೆ ಗೊತ್ತಿಲ್ಲದ ಬಿಲೀವ್, ಅದು ನಮಗೆ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ನಮ್ಮಲ್ಲೇ ಬರುತ್ತೆ. ಅದು ಒಂದು ಪಾಸಿಟಿವ್ ಡಿವೋಷನ್ ಅನ್ನೋದು ನಮಗೆ ಬರುತ್ತೆ. ಅದಾದಮೇಲೆ 1 ವಾರ 2 ವಾರ 3 ವಾರ ಆಗ್ತಾ ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ನಾನು ಈ ಸ್ವಾಮಿಗಳನ್ನ ಕೇಳಿದೆ, ಸ್ವಾಮಿಗಳೇ ನಾನು ಈ ಥರ 1 ವಾರ 2 ವಾರ 3 ವಾರ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ನನಗೇನು ಗೊತ್ತಾಗ್ತಿಲ್ಲ, ನನಗೇನು ಒಂಥರ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ ಅಂತ ಕೇಳಿದಕ್ಕೆ ಸ್ವಾಮಿಗಳು ಹೇಳಿದ್ರು, ನಿಮ್ಮ ಭಕ್ತಿಯಿಂದ ನೀವು ಮಾಡ್ಕೊಂಡು ಹೋಗಿ, ರಾಯರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಅವರ ಒಂದು ಕರ್ತವ್ಯ ಅವ್ರು ಮಾಡ್ತಾರೆ, ನಿಮ್ಮ ಕರ್ತವ್ಯ ನೀವು ಮಾಡಿ ಒಂದು ನಂಬಿಕೆ ಇಟ್ಟು ಅಂತ ಹೇಳಿದರು.